ನಮಸ್ಕಾರ ವೀಕ್ಷಕರೇ. ಕೆಲ ವರ್ಷಗಳ ಹಿಂದೆ ಮಣಿಪುರ ಅನ್ನೋ ಹೆಸರಲ್ಲಿ ಕಾಂಗ್ರೆಸ್ ಹಾಗೂ ವಿಪಕ್ಷಗಳು ಯಾವ ರೀತಿ ಅಜೆಂಡಾ ಪಾಲಿಟಿಕ್ಸ್ ಮಾಡಿದ್ವು ಅನ್ನೋದನ್ನ ನೋಡಿದ್ದೀರಿ. ಈಗ ಅದೇ ಮಣಿಪುರದಲ್ಲಿ ಮತ್ತೆ ಹೋರಾಟ ಆರಂಭವಾಗಿವೆ. ಜನಗಣತಿ ಹಾಗೂ ಡಿಲಿಮಿಟೇಷನ್ ಸುತ್ತಲಿನ ವಿಚಾರಗಳ ಕುರಿತಂತೆಯೇ ಈಗ ಹೋರಾಟ ನಡೀತಾ ಇರೋದು. ಆದ್ರೂ ಕೂಡ ಈಗ ಯಾರೂ ಈ ಬಗ್ಗೆ ದೊಡ್ಡದಾಗಿ ಮಾತಾಡ್ತಾ ಇಲ್ಲ. ಹಾಗಿದ್ರೆ ಮಣಿಪುರದಲ್ಲಿ ಈಗ ಏನಾಗ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋದ್ರೆ ಹೊಸ ಹೊಸ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಮಣಿಪುರದ ಮೂಲ ಸಮಸ್ಯೆ ಹಾಗೂ ಈಗ ಎದ್ದಿರೋ ದನಿ ಬೆಳವಣಿಗೆಗಳನ್ನ ನೋಡಿದ್ರೆ ಯಾವ ಕಾರಣಕ್ಕೆ ಮಣಿಪುರದ ಹೆಸರು ಎತ್ಕೊಂಡು ದೊಡ್ಡ ಅಜೆಂಡಾ ಮಾಡೋದಕ್ಕೆ ಹೊರಟಿದ್ರು ಅನ್ನೋ ಬಗ್ಗೆಯೂ ಕೂಡ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಇದೇ ಹೊತ್ತಲ್ಲಿ ಮಣಿಪುರದ ಮುಸ್ಲಿಂ ಸಮುದಾಯಗಳು ಕೂಡ ವಿಚಾರವೊಂದನ್ನ ಎತ್ತಿಕೊಂಡು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ನಡೆಸ್ತಾ ಇವೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಮಣಿಪುರದಲ್ಲಿ ಮಹಿಳೆಯನ್ನ ಬೆತ್ತಲೆ ಮಾಡಲಾಯ್ತಂತೆ, ದೊಡ್ಡ ಹೋರಾಟ ನಡೀತಂತೆ, ಮೋದಿ ಮಾತಾಡ್ತಾ ಇಲ್ವಂತೆ. ಹೀಗೆ ಮಣಿಪುರದ ಬಗ್ಗೆ ಎಳ್ಳಷ್ಟು ಗೊತ್ತಿಲ್ಲದೆ ಬಾಯಿಗೆ ಬಂದಿದ್ದನ್ನ ಹೇಳಿಕೊಂಡು ಓಡಾಡೋ ಕೆಲಸ 2023 ನಂತರ ಆಯ್ತು ಅನ್ನೋದನ್ನ ದೇಶವೇ ನೋಡಿದೆ. ವಾಸ್ತವ ಏನಂದ್ರೆ ಮಣಿಪುರದಲ್ಲಿ ಜನಾಂಗೀಯ ಸಂಘರ್ಷಕ್ಕೆ ದಶಕಗಳ ಇತಿಹಾಸ ಇದೆ. ಪ್ರತಿ ಸಲವೂ ನೆಪ ಮಾತ್ರಕ್ಕೆ ಒಂದು ಕಾರಣ ಅನ್ನೋ ಹಾಗೆ ಈ ಘರ್ಷಣೆಗಳು ಪುನರಾವರ್ತನೆಯಾಗ್ತಾನೆ ಬಂದಿದೆ. ವರ್ಷಗಟ್ಟಲೆ ಅಧ್ಯಯನ ಮಾಡುವಷ್ಟು ವಿಚಾರಗಳನ್ನ ಮಣಿಪುರ ಹೊಂದಿದ್ರು. ಈಗ ಸಿಂಪಲ್ ಆಗಿ ಮೂಲ ವಿಷಯವನ್ನ ತಿಳಿಸಿ ಪ್ರಸ್ತುತ ವಿಚಾರದ ಕಡೆಗೆ ಬರ್ತೀವಿ. ಮಣಿಪುರದಲ್ಲಿ ಸಂಘರ್ಷ ನಡೆಯೋದು ಮೈತೇಯಿ ಹಾಗೂ ಕುಕಿ ಅನ್ನೋ ಬುಡಕಟ್ಟು ಸಮುದಾಯಗಳ ನಡುವೆ. ಇದರಲ್ಲಿ ಮೈತೇಯಿ ಮೂಲ ನಿವಾಸಿಗಳಾಗಿದ್ರೆ ಕುಕಿ ಅನ್ನೋದು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿರುವ ಬುಡಕಟ್ಟು ಸಮುದಾಯಗಳು. ಇವರಿಗೆ ಅಕ್ಕಪಕ್ಕ ದೇಶಗಳ ಜೊತೆಗಿನ ಲಿಂಕ್ ಇರೋದು, ಅಕ್ರಮ ವಲಸೆ, ಟೆರರಿಸಂ, ಶಸ್ತ್ರಾಸ್ತ್ರ ವ್ಯವಹಾರದ ಲಿಂಕ್ ಇರೋ ಆರೋಪಗಳು ಮಣಿಪುರದ ಬಗ್ಗೆ ತಿಳಿದುಕೊಂಡವರಿಗೆ ಮಾತ್ರ ಗೊತ್ತಿರೋ ವಿಷಯ. 2023 ಮೂಲ ನಿವಾಸಿಗಳಾದ ಮೈತೇಯಿ ಸಮುದಾಯಕ್ಕೆ ಎಸ್ಟಿ ಮಾನ್ಯತೆ ಕೊಡಬೇಕು ಅಂತ ಅಲ್ಲಿನ ಹೈಕೋರ್ಟ್ ಸರ್ಕಾರಕ್ಕೆ ಆದೇಶವನ್ನ ನೀಡಿರುತ್ತೆ. ಅದನ್ನ ವಿರೋಧಿಸಿ ಕುಕಿ ಸಮುದಾಯ ಪ್ರತಿಭಟನೆ ಶುರು ಮಾಡಿದ್ದೆ ಈ ಹಿಂಸಾಚಾರಗಳ ಮೂಲ. ಇದನ್ನ ರಾಜಕೀಯವಾಗಿ ನೋಡ್ತಾ ಹೋದ್ರೆ ವಿಪಕ್ಷಗಳು ಹಾಗೂ ಅವರ ಕಂಪ್ಲೀಟ್ ಎಕೋಸಿಸ್ಟಮ್ ನಿಂತಿರೋದು ಕುಕಿ ಸಮುದಾಯದ ಬೆನ್ನಿಗೆ. ಈ ವಿಚಾರ ಅರ್ಥ ಆದ್ರೆ ನಿಮಗೆ ಮಣಿಪುರದ ಹಿಂಸಾಚಾರ ರಾಜಕೀಯ ಆಗಿದ್ದಕ್ಕೆ ಒಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಈಗ ಪ್ರಸ್ತುತ ಬೆಳವಣಿಗೆಗಳ ಕಡೆ ನೋಡ್ತಾ ಹೋಗೋದಾದ್ರೆ ಕೇಂದ್ರ ಸರ್ಕಾರ ದೇಶದಾದ್ಯಂತ ಜನಗಣತಿ ನಡೆಸೋದಕ್ಕೆ ಮುಂದಾಗಿದೆ. ಯಾವ ಅವಧಿಯ ಒಳಗೆ ನಡೆಯುತ್ತೆ ಅನ್ನೋದು ಕೂಡ ರಿವೀಲ್ ಆಗಿದೆ. ಆದ್ರೆ ಜನಗಣತಿ ನಡೆಸೋದಕ್ಕೆ ಮುನ್ನವೇ ಕೇಂದ್ರ ಸರ್ಕಾರ ಇಲ್ಲಿ NRC ನಡೆಸಬೇಕು. NRC ನಡೆಸೋ ಮುನ್ನವೇ ಜನಗಣತಿ ಮಾಡೋದ್ರಿಂದ ಮೂಲ ನಿವಾಸಿಗಳಿಗೆ ಹೊಡೆತ. ದಯವಿಟ್ಟು ಹಾಗೆ ಮಾಡಬೇಡಿ ಅಂತ ಮೈತೇಯಿ ಹಾಗೂ ಅವರನ್ನ ಬೆಂಬಲಿಸುವ ಹಲವು ಸಂಘಟನೆಗಳು ಬೀದಿಗೆ ಇಳಿದಿವೆ. ಬರೀ ಇವರು ಮಾತ್ರ ದನಿ ಏರಿಸ್ತಾ ಇದ್ದಾರಾ ಅಂತ ಕೇಳಿದ್ರೆ ಇಲ್ಲ. ಇನ್ನೊಂದು ಕಡೆಯಲ್ಲಿ ಕುಕಿ ಹಾಗೂ ಅವರ ಎಕೋಸಿಸ್ಟಮ್ ಕೂಡ ತಮ್ಮ ವಿಚಾರವನ್ನ ಮುಂದಿಟ್ಕೊಂಡು ದನಿ ಏರಿಸಿವೆ. ಜನಗಣತಿಗೂ ಮುನ್ನ NRC ಮಾಡೋ ಅವಶ್ಯಕತೆ ಇಲ್ಲ, ಕೇಂದ್ರ ಸರ್ಕಾರ ಆದಷ್ಟು ಬೇಗ ಜನಗಣತಿ ಹಾಗೂ ಡಿಲಿಮಿಟೇಷನ್ ಮಾಡಲಿ ಅಂತ ಹೇಳ್ತಾ ಇವೆ. KZC ಅರ್ಥಾತ್ ಕುಕಿ ಝೋ ಕೌನ್ಸಿಲ್ ಹಾಗೂ ಅದರ ಬೆಂಬಲಿತ ಸಂಘಟನೆಗಳು NRC ನಡೆಸೋದಕ್ಕೆ ಇಂಥದ್ದೇ ಟೈಮಿಂಗ್ ಒತ್ತಾಯ ಮಾಡೋ ಹಕ್ಕು ಯಾರಿಗೂ ಇಲ್ಲ. ಮೊದಲಿಗೆ ಆದ್ಯತೆ ಮೇಲೆ ಸೆನ್ಸಸ್ ಹಾಗೂ ಡಿಲಿಮಿಟೇಷನ್ ಪ್ರಕ್ರಿಯೆಗಳು ನಡೆಯಲಿ. ಇದು ಸುಮ್ಮನೆ ನಮ್ಮನ್ನ ಟಾರ್ಗೆಟ್ ಮಾಡೋ ಸಲುವಾಗಿ ಮೈತೇಯಿ ಸಮುದಾಯದವರು ಮಾಡ್ತಾ ಇರೋದು. ಅದಕ್ಕೆ ಕಿವಿ ಕೊಡಬೇಡಿ ಅಂತ ಹೇಳ್ತಾ ಇವೆ. ಇಲ್ಲಿ ಒಂದು ವಿಚಾರವನ್ನ ಗಮನದಲ್ಲಿ ಇಟ್ಕೊಳ್ಳಿ, ಮುಂದೆ ಇದು ಲಿಂಕ್ ಆಗುತ್ತೆ. ಅದೇನು ಅಂದ್ರೆ ದೇಶದ ಎಲ್ಲಾ ಕಡೆಗಳಲ್ಲೂ ವಿಪಕ್ಷಗಳು ಡಿಲಿಮಿಟೇಷನ್ ಅನ್ನ ವಿರೋಧಿಸ್ತಾ ಇವೆ. ಆದ್ರೆ ವಿಪಕ್ಷಗಳು ಬೆಂಬಲಿಸುವ ಕುಕಿ ಸಮುದಾಯದವರು ಮಾತ್ರ ಡಿಲಿಮಿಟೇಷನ್ಗೆ ಬೇಡಿಕೆ ಇಡ್ತಾ ಇದ್ದಾರೆ. ಆದ್ರೆ ಯಾರು ಕೂಡ ಅದರ ಬಗ್ಗೆ ತುಟಿ ಬಿಚ್ಚೋ ಕೆಲಸ ಮಾಡ್ತಾ ಇಲ್ಲ. ಈಗ ಯಾವ ಕಾರಣಕ್ಕೆ ಮೈತೇಯಿ NRCಗೆ ಒತ್ತಾಯಿಸ್ತಾ ಇದ್ದಾರೆ ಅನ್ನೋದನ್ನ ನೋಡಿದ್ರೆ ಅಕ್ರಮ ವಲಸಿಗರು ಹಾಗೂ ಅವರನ್ನ ಒಳಗೊಂಡಿರೋ ಕುಕಿಯಿಂದಾಗಿ ಮಣಿಪುರದ ಡೆಮೋಗ್ರಫಿ ಬದಲಾಗ್ತಾ ಇದೆ. ಆಲ್ರೆಡಿ ದೊಡ್ಡ ಮಟ್ಟದಲ್ಲಿ ಬದಲಾಗಿದೆ ಅನ್ನೋ ಚರ್ಚೆಗಳು ಕೂಡ ಇವೆ. ಈಗ NRC ನಡೆಸೋ ಮುನ್ನವೇ ಅಂದ್ರೆ ಯಾರು ಭಾರತದ ಪ್ರಜೆ ಅನ್ನೋದನ್ನ ಕೂಲಂಕುಷವಾಗಿ ತಿಳಿಯೋ ಮುನ್ನವೇ ಜನಗಣತಿ ನಡೆದು ಬಿಡ್ತು. ಅದರ ಆಧಾರದಲ್ಲಿ ಡಿಲಿಮಿಟೇಷನ್ ಆಗೋಯ್ತು ಅಂದ್ರೆ ಅಕ್ರಮ ವಲಸಿಗರು ನಮ್ಮ ದೇಶದ ಪ್ರಜೆಗಳ ಲೆಕ್ಕಕ್ಕೆ ಬರ್ತಾರೆ. ಅಲ್ಲದೆ ಹೊಸದಾಗಿ ರಚನೆಯಾಗೋ ಕ್ಷೇತ್ರಗಳಲ್ಲಿ ಅವರ ಪ್ರಾಬಲ್ಯ ಇರೋ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ನಂತರದಲ್ಲಿ ಮಣಿಪುರದ ಭವಿಷ್ಯ ಹಾಗೂ ರಾಜಕೀಯ ಮೂಲ ನಿವಾಸಿಗಳ ಕೈಯಲ್ಲಿರೋದಿಲ್ಲ, ಅಕ್ರಮ ಕ್ರಿಮಿಗಳ ಕೈವಶವಾಗಿ ಬಿಡುತ್ತೆ. ಈ ಆತಂಕದಿಂದ ಮೊದಲು NRC ಮಾಡಿ ಅನ್ನೋ ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ. ಮೈತೇಯಿ ಹೋರಾಟಕ್ಕೆ JFD ಅಂದ್ರೆ ಜಸ್ಟ್ ಅಂಡ್ ಫೇರ್ ಡಿಲಿಮಿಟೇಷನ್ ಸೇರಿ ಹಲವು ಸಂಘಟನೆಗಳ ಬೆಂಬಲ ಇದೆ. ಮಣಿಪುರದ ಕುಕಿ ಝೋ ಸಮುದಾಯಗಳಿಗೆ ಮ್ಯಾನ್ಮಾರ್ ಚಿನ್ ಸಮುದಾಯಗಳೊಂದಿಗೆ ಜನಾಂಗೀಯ ಸಂಬಂಧಗಳಿವೆ. ಅದರಿಂದ NRC ಬೇಕೇ ಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಇದು ಸರ್ಕಾರಕ್ಕೂ ಕೂಡ ಚಾಲೆಂಜ್ ಆಗೋದಕ್ಕೆ ಕಾರಣ ಇದೆ.
ಹೇಗೆ ಅಂದ್ರೆ ಮ್ಯಾನ್ಮಾರ್ನಿಂದ ಅಕ್ರಮವಾಗಿ ನುಸುಳಿರುವವರ ಸಂಖ್ಯೆ ಹೆಚ್ಚಿದೆ ಅನ್ನೋದು ಎಷ್ಟು ನಿಜವೋ ಅದೇ ರೀತಿ ಭಾರತ ಮ್ಯಾನ್ಮಾರ್ ಗಡಿಯ ಎರಡೂ ಬದಿಗಳಲ್ಲಿ ಶತಮಾನದಿಂದ ವಾಸಿಸ್ತಾ ಬಂದಿರೋ ಭಾರತೀಯ ಮೂಲದ ಬುಡಕಟ್ಟು ಸಮುದಾಯಗಳು ಕೂಡ ಇವೆ. ಇಬ್ಬರ ಬಳಿಯಲ್ಲೂ ಯಾವುದೇ ದಾಖಲೆಗಳಿಲ್ಲ. ಇದನ್ನ ಬಲ ಮಾಡಿಕೊಂಡಿರೋ ಕುಕಿ ಹಾಗೂ ಅದರ ಬೆಂಬಲಿತ ಸಂಘಟನೆಗಳು ನಮ್ಮಿಂದ ಡೆಮಾಗ್ರಫಿ ಚೇಂಜ್ ಆಗಿದೆ ಅನ್ನೋದೇ ಸುಳ್ಳು, ನಾವು ಇಲ್ಲಿಯವರೇ ಅನ್ನೋದನ್ನ ಪ್ರತಿಪಾದಿಸ್ತಾ ಇದ್ದಾರೆ. ಈ ಮೂಲಕ ಮಣಿಪುರದ ಡೆಮಾಗ್ರಫಿ ಅನ್ನೋ ವಿಚಾರವನ್ನೇ ವಿವಾದಾತ್ಮಕ ವಿಚಾರ ಅಂತ ಬಿಂಬಿಸುವಲ್ಲಿ ಯಶಸ್ವಿಯಾಗಿವೆ. ಕೇಂದ್ರ ಸರ್ಕಾರದ ಜನಗಣತಿಗೆ ದೊಡ್ಡ ಸ್ವಾಗತ ಕೋರ್ತಾ ಇರೋ ಕುಕಿ ಹೇಳ್ತಾ ಇರೋದು 2021ರಲ್ಲಿ ಸೆನ್ಸಸ್ ನಡಿಬೇಕಿತ್ತು, ಆದ್ರೆ ಕೋವಿಡ್ ನಿಂದಾಗಿ ಅದು ಪೋಸ್ಟ್ಪೋನ್ ಆಯ್ತು. ಈಗ ಸರಿಯಾದ ಸಮಯ, ಆದಷ್ಟು ಬೇಗ ಸೆನ್ಸಸ್ ನಡೆಸಿಬಿಡಿ ಅಂತ. ಆದ್ರೆ ಮೈತೇಯಿ ಹಾಗೂ ಮೂಲ ನಿವಾಸಿಗಳು 1951ರ ಜನಗಣತಿಯನ್ನ ಆಧಾರವಾಗಿಟ್ಕೊಂಡು NRC ನಡೆಸೋದಕ್ಕೆ ಬೇಡಿಕೆ ಇಡ್ತಾ ಇವೆ. ಯಾಕಂದ್ರೆ ಸ್ವಾತಂತ್ರ್ಯದ ಬಳಿಕ ಮಣಿಪುರದಲ್ಲಿ ಮೊದಲ ಜನಗಣತಿ ನಡೆದಿದ್ದು 1951ರಲ್ಲಿ. ಅದಾದ ಬಳಿಕ ಕ್ರಮೇಣವಾಗಿ ಅಕ್ರಮ ವಲಸೆ ನಡೆದಿರೋದ್ರಿಂದ 1951ರ ಲೆಕ್ಕ ತೆಗೆದ್ರೆ ರಾಜ್ಯದಲ್ಲಿ ಆಗಿರೋ ಬದಲಾವಣೆ ಹಾಗೂ ಮೂಲ ನಿವಾಸಿಗಳ ಲೆಕ್ಕ ಸಿಗುತ್ತೆ ಅನ್ನೋದು ಅವರ ವಾದ. ಇಲ್ಲಿ ಇನ್ನೊಂದು ವಿಚಾರ ಕೂಡ ಇದೆ, ಅದು ಇನ್ನರ್ ಲೈನ್ ಪರ್ಮಿಟ್ ಅರ್ಥಾತ್ ILP. ಏನಿದು ಅಂತ ನೋಡ್ತಾ ಹೋದ್ರೆ ಮಣಿಪುರದ ಮೂಲ ನಿವಾಸಿಗಳ ರಕ್ಷಣೆಗೆ ಸರ್ಕಾರ ದಿಟ್ಟ ಹೆಜ್ಜೆ ಇಡಬೇಕು ಅಂತ ಬೇಡಿಕೆ ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಾಗ 2019ರ ಡಿಸೆಂಬರ್ನಲ್ಲಿ ಕೇಂದ್ರ ಸರ್ಕಾರ ILP ತರೋದಕ್ಕೆ ಮುಂದಾಗುತ್ತೆ. 2020ರ ಜನವರಿಯಲ್ಲಿ ಇದು ಕಾಯ್ದೆಯಾಗಿ ಜಾರಿಗೆ ಬರುತ್ತೆ. ಈ ಕಾಯ್ದೆ ಮೂಲಕ ಸ್ಥಳೀಯ ಸ್ಥಾನಮಾನ ಯಾರಿಗೆ ನೀಡಬೇಕು ಅನ್ನೋದನ್ನ ಪರಿಗಣಿಸೋದಕ್ಕೆ ಬಳಕೆಯಾಗುವುದರ ಜೊತೆಗೆ ಹೊರಗಿನಿಂದ ಬರುವವರನ್ನ ಕಂಟ್ರೋಲ್ ಮಾಡೋದಕ್ಕೆ ಸಹಕಾರಿಯಾಗಿತ್ತು. ಆದ್ರೆ ಇದು ನಾಗರಿಕರ ನೋಂದಣಿ ವ್ಯವಸ್ಥೆ ಅಲ್ಲ. ಈಗ ಯಾಕೆ ಈ ವಿಚಾರ ಮುನ್ನೆಲೆಗೆ ಬಂತು ಅಂದ್ರೆ 2022ರ ಜೂನ್ನಲ್ಲಿ ಮಣಿಪುರದ ಸಚಿವ ಸಂಪುಟ ಇನ್ನರ್ ಲೈನ್ ಪರ್ಮಿಟ್ ವ್ಯವಸ್ಥೆಯಲ್ಲಿ ಸ್ಥಳೀಯ ಸ್ಥಾನಮಾನವನ್ನ ನಿರ್ಧರಿಸಲು 1961ನ್ನ ಮೂಲ ವರ್ಷವನ್ನಾಗಿ ಸ್ವೀಕರಿಸಿತು. ಇದರ ಪ್ರಕಾರ NRC ನಡೆದರೆ 1961ರ ಗಣತಿಯನ್ನ ಆಧಾರವಾಗಿ ಇಟ್ಟುಕೊಳ್ಳಬೇಕಾಗಿ ಬರುತ್ತೆ. ಆದ್ರೆ ಮೈತೇಯಿ ಹಾಗೂ ಇತರೆ ಮೂಲ ನಿವಾಸಿಗಳು 1951ನ್ನೇ ಮಾನದಂಡವಾಗಿ ಪರಿಗಣಿಸಿ ಅನ್ನೋದನ್ನ ಒತ್ತಾಯಿಸ್ತಾ ಇವೆ. ಈ ವಿಚಾರ ಇಷ್ಟೊಂದು ಗಂಭೀರವಾಗಿರೋದ್ರಿಂದ ನೋ NRC ನೋ ಸೆನ್ಸಸ್ ಅನ್ನೋ ಘೋಷಣೆ ಮುಂದಿಟ್ಕೊಂಡು ಮೂಲ ನಿವಾಸಿಗಳು ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಸೈಲೆಂಟ್ ಆಗ್ಬಿಟ್ರೆ ನಮಗೆ ಗೇಟ್ ಪಾಸ್ ಗ್ಯಾರಂಟಿ ಅನ್ನೋ ಭಯಕ್ಕೆ ಬಿದ್ದಿರೋ ಕುಕಿ ಹಾಗೂ ಇತರೆ ಸಮುದಾಯಗಳು ನಮ್ಮನ್ನ ಆಚೆ ಕಳಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ, ನಾವು ಕೂಡ ಮೂಲ ನಿವಾಸಿಗಳೇ ಅಂತ ವಾದ ಮಾಡ್ತಾ ಇದ್ದಾರೆ. ಈ ಜಟಾಪಟಿಗಳು ಒಂದು ಕಡೆ ನಡೀತಾ ಇದ್ರೆ ಅಚಾನಕ್ ಆಗಿ ಇದೇ ಹೊತ್ತಲ್ಲಿ ಇನ್ನೊಂದು ಹೋರಾಟ ಕೂಡ ಶುರುವಾಗಿದೆ. ಮಣಿಪುರದ ಮುಸ್ಲಿಂ ಸಮುದಾಯಗಳು ನೂತನ ವಕ್ಫ್ ಕಾನೂನಿನ ಪ್ರಕಾರ ವಕ್ಫ್ ಬೋರ್ಡ್ ನಲ್ಲಿ ಮುಸ್ಲಿಮೇತರರನ್ನ ನೇಮಕ ಮಾಡೋ ಹಾಗಿಲ್ಲ, ಅದನ್ನ ನಾವು ವಿರೋಧಿಸ್ತೀವಿ ಅಂತ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಈ ನಿಯಮವನ್ನ ಇಮಿಡಿಯೇಟ್ ಆಗಿ ತೆಗೆದು ಹಾಕಬೇಕು ಅಂತ ಪಟ್ಟು ಬಿದ್ದಿವೆ. ಆದ್ರೆ ಈ ಹೋರಾಟದ ದೃಶ್ಯಗಳು ಬೇರೆಯದ್ದೇ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇವೆ. ಅದು ಮಣಿಪುರದಲ್ಲಿ ಊಹೆಗೂ ಮೀರಿದ ಮಟ್ಟದಲ್ಲಿ ಡೆಮಾಗ್ರಫಿ ಚೇಂಜ್ ಆಗಿದೆ ಅನ್ನೋದು. ಯಾಕಂದ್ರೆ ಮಣಿಪುರ ಸೇರಿ ಈಶಾನ್ಯ ರಾಜ್ಯಗಳು ಗುರುತಿಸ್ಕೊಳ್ತಾ ಇದ್ದಿದೆ ಭಾರತೀಯ ಬುಡಕಟ್ಟು ಜನಾಂಗಗಳು ಅಧಿಕ ಸಂಖ್ಯೆಯಲ್ಲಿರೋ ರಾಜ್ಯ ಅಂತ. ಆದ್ರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಅಲ್ಲಿ ಮೂಲ ನಿವಾಸಿಗಳಿಗೆ ಯಾವ ಮಟ್ಟದಲ್ಲಿ ಕುತ್ತು ಬಂದಿದೆ ಅನ್ನೋದರ ದರ್ಶನವಾಗುತ್ತೆ. ಆದ್ರಿಂದ ಮಣಿಪುರ ಅನ್ನೋದು ಗಾತ್ರದಲ್ಲಿ ಸಣ್ಣದಾಗಿದ್ರೂ ಕೇಂದ್ರ ಹಾಗೂ ಭಾರತಕ್ಕೆ ಅತ್ಯಂತ ದೊಡ್ಡ ಸವಾಲುಗಳನ್ನು ಹೊಂದಿರೋ ರಾಜ್ಯವಾಗಿದೆ. ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಮಣಿಪುರದಲ್ಲಿ ಹಾಗಾಯ್ತಂತೆ ಅಂತ ಹರಿಬಿಡೋ ವಿಡಿಯೋಗಳನ್ನ ನಂಬುವ ಹಾಗೂ ಶೇರ್ ಮಾಡುವ ಮುನ್ನ ಮಣಿಪುರ ಎಲ್ಲಿದೆ, ಅಲ್ಲಿನ ಜನಸಂಖ್ಯೆ ಏನು, ಅಲ್ಲಿನ ಬುಡಕಟ್ಟು ಸಮುದಾಯಗಳು ಯಾವುದು, ಮೂಲ ಯಾರು, ಮತಾಂತರಗೊಂಡಿರೋ ಅಕ್ರಮ ವಲಸಿಗರು ಯಾರು, ಯಾವಾಗಿನಿಂದ ಈ ಹೋರಾಟಗಳೆಲ್ಲ ಶುರುವಾಯಿತು, ಯಾವ್ಯಾವ ವರ್ಷ ನಡೆದ ಗಲಭೆಗೆ ಎಷ್ಟೆಷ್ಟು ಜನರು ಮೃತಪಟ್ಟಿದ್ದಾರೆ, ಯಾವ ಜನಾಂಗಗಳು ಟೆರರಿಸ್ಟ್ ಲಿಂಕ್ ಇಂದ ಗುರುತಿಸಿಕೊಂಡಿವೆ, ಹೀಗೆ ಕೆಲವೊಂದು ಬೇಸಿಕ್ ವಿಚಾರಗಳನ್ನ ತಿಳ್ಕೊಂಡು ಮಾತಾಡಿದ್ರೆ ಆ ವಾದಕ್ಕೆ ಒಂದು ತೂಕ ಬರುತ್ತೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.